ಓಕೆ, ಟಾಕ್ಸಿಕ್ ಸಿನಿಮಾದ ರೀಶೂಟ್ ಬಗ್ಗೆ ಹೇಳೋದಾದರೆ, ಈ ಒಂದು ಸಿನಿಮಾದಲ್ಲಿ ಇನ್ನೂ ಟೈಮ್ ತಗೊಂಡು ಇವರಿಗೆ ಟಿಕೆಟ್ನ ಕ್ಯಾರೆಕ್ಟರ್, ಮೇಯ್ನ್ಲಿ ಆ ಲಾಸ್ಟ್ ಕ್ಯಾರೆಕ್ಟರ್ ಏನು ಬರುತ್ತೆ, ಅವ್ರು ಈಗಲೂ ಕೂಡ ಅವರ ಹೆಡ್ ಶೇವಲ್ಲೇ ಇದೆ. ಅಂದರೆ ಆ ಒಂದು ಲುಕ್ನೇ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಅದಕ್ಕೆ ರೀಸನ್ ಇರುವಂಥದ್ದು ಒಂದೇ, ಟಿಕೆಟ್ ಪಾರ್ಟ್ ಏನಿದೆ ಅದನ್ನ ರೀಶೂಟ್ ಕೂಡ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಒಂದು ಪಾರ್ಟಲ್ಲಿ ಯಾಕೆ ನಾನು ಜಾಸ್ತಿ ಏನಂತೀನಿ ಅದನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ ಗೊತ್ತಾ, ಟಿಕೆಟ್ ಅನ್ನೋ ಕ್ಯಾರೆಕ್ಟರು ಒಂದು ಡಿಫ್ರೆಂಟ್ ಶೇಡಲ್ಲಿ ಬರ್ತಾ ಇರೋವಂಥದ್ದು. ಬುಕ್ಕನ್ನ ಹೊರತುಪಡಿಸಿ ಆಚೆ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಅದೇ ಟಿಕೆಟ್ ಕ್ಯಾರೆಕ್ಟರ್ ಆಗಿರೋವಂಥದ್ದು. ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾಕೆಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದು ಐಡಿಯಾನೂ ಕೂಡ ಇಲ್ಲ. ಆ್ಯಂಡ್ ಈ ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಐಮ್ಯಾಕ್ಸ್ ಆಗಿರುವಂಥದ್ದು. ಮೇಡ್ ಫ್ರಮ್ ಐಮ್ಯಾಕ್ಸ್ ಅಲ್ಲ, ಮೇಡ್ ಫಾರ್ ಐಮ್ಯಾಕ್ಸ್ ಅಲ್ಲ, ಇದು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಐಮ್ಯಾಕ್ಸ್. ಅಂದರೆ ನಾರ್ಮಲಿ 4K ಡಾಲ್ಬಿ ಅಟ್ಮೋಸಲ್ಲಿ ಎಂಜಾಯ್ ಮಾಡ್ಬೇಕಾರಂಥ ಸಿನಿಮಾನ ಐಮ್ಯಾಕ್ಸಲ್ಲಿ ಕೊಡ್ತೀರ ಅಂತ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಏನಕ್ಕೆ ಇದು ಮಾಡ್ಬೋದು, ಏನಕ್ಕೆ ಐಮ್ಯಾಕ್ಸಲ್ಲಿ ನೋಡ್ಬೋದು ಅಂತ ಕೇಳೋದಾದರೆ, ಡಿನೆಗ್ ಅವರ ಎಡಿಟಿಂಗ್, ಎಫೆಕ್ಟ್ಸ್, ಗ್ರಾಫಿಕಲ್ ಲೆವೆಲ್ ಎಲ್ಲ ಪ್ರತಿಯೊಂದೂ ಅದ್ಭುತವಾಗಿ ವರ್ಕ್ ಆಗಿದೆ. ಅದು ನನಗೆ ಟ್ರೈಲರಲ್ಲಿ ಅದನ್ನು ಲ್ಯಾಕ್ ಕಂಡಿದೆ. ಅದಕ್ಕೂ ಕೂಡ ಅವರೆಲ್ಲ ಪ್ರತಿಯೊಂದು ವರ್ಕನ್ನು ಕೂಡ ಮತ್ತೆ ಮತ್ತೆ ನಡೆಸ್ತಾರೆ. ಅದರ ಮೇಲೆ ನನಗೆ ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ಸಿನಿಮಾ ನಡೆಯುವಂಥದ್ದು ಒಂದು ಬುಕ್ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, KD ಸಿನಿಮಾ ನೀವು ನೋಡಿದ್ರೆ ಏನು ಓವರ್ ಆ್ಯಕ್ಟಿಂಗ್ ಮಾಡ್ತವ್ರಲ್ಲ, ಆದರೆ ಸಿನಿಮಾ ಚೆನ್ನಾಗಿದೆಯಲ್ಲ ಅನಿಸುತ್ತಲ್ಲ, ಆ ಥರನೇ. ಅಂದರೆ ಕಂಪ್ಯಾರಿಸನ್ ಇಲ್ಲ ಗುರು, ಟಾಕ್ಸಿಕ್ಕಿಗೆ ಯಾವುದೂ ಕಂಪ್ಯಾರಿಸನ್ ಇಲ್ಲ. ಆದರೂ ನಾನು ಹೇಳ್ತಿರೋವಂಥದ್ದು ಸಿನಿಮಾ ಫಾರ್ಮ್ಯಾಟ್ ಯಾವ್ದು ರೀತಿ ಬಂದಿದೆ ಅಂತ. ಅಂದರೆ ಮೇಲಿಂದ ಮೇಲಕ್ಕೆ ಓವರ್ ಆ್ಯಕ್ಟಿಂಗ್ ಥರ ಕಾಣಿಸ್ತಿರುತ್ತೆ. UI ಕೂಡ ಏನು ಓವರಾಗಿ ಆಡ್ತಿದ್ದಾರಲ್ಲ, ಆದರೆ ಬಿಹೈಂಡ್ ಸ್ಟೋರಿ ಬೇರೆಯೇ ಇರುತ್ತೆ. ಸ್ಟೋರಿ ನೀವು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಸ್ಟೋರಿ ಮಾತ್ರ ಆಗಿರೋವಂಥದ್ದು, ಎಮೋಷನ್ಸ್ ಮಾತ್ರ ಆಗಿರೋವಂಥದ್ದು. ಪ್ರತಿಯೊಂದು ಕ್ಯಾರೆಕ್ಟರ್ನು ಒಂದೊಂದು ಎಮೋಷನ್ಸ್ನ ಆಚೆ ಹಾಕುತ್ತಲ್ಲ, ಅದೇ ರೀತಿ ಈ ಸಿನಿಮಾನೂ ಕೂಡ ರಾಯ ಅಂದರೆ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಟಿಕೆಟ್ ಅನ್ನೋ ಒಂದು ಕ್ಯಾರೆಕ್ಟರ್, ಬೇಡ ಈ ಟಿಕೆಟ್ ಬಗ್ಗೆ ಮಾತಾಡೋದು ಬೇಡ, ರಾಯ ಅನ್ನೋ ಒಂದು ಕ್ಯಾರೆಕ್ಟರ್, ಅಲ್ಲಿ ಪ್ರತಿಯೊಂದು ಬರುವಂಥ ವಿಲನ್ಸು ಒಂದೊಂದು ಕ್ಯಾರೆಕ್ಟರ್ ಆಗಿರೋವಂಥದ್ದು. ಆ ಟೈಮಲ್ಲಿ ಒಂದೊಂದು ಎಮೋಷನ್ಸ್ನ ಆಚೆ ಹಾಕುತ್ತೆ ಅಂತ ಹೇಳ್ಬೋದು. ಯಾಕೆ ರಾಯ ಅಷ್ಟೊಂದು ಸ್ಟಬನ್ ಆಗಿದ್ದ ಆ ಟೈಮಲ್ಲಿ? ಯಾರೋ ಪೋರ್ಚುಗೀಸ್ ಅವ್ರು ಬಂದು ಇಲ್ಲಿ ಏನಂತಾರೆ ಸ್ಮಗ್ಲಿಂಗ್ ಮಾಡ್ತಾರಂತೆ, ಇಂಡಿಯಾದವನೊಬ್ಬ ನಿಂತ್ಕೊತಾನಲ್ಲ ಖಡಕ್ಕಾಗಿ, ಅದು ಸ್ಟೋರಿ ನೆಕ್ಸ್ಟ್ ಲೆವೆಲಲ್ಲೇ ಓಡುತ್ತೆ ಅಂತ ಹೇಳ್ಬೋದು. ಇವರೆಲ್ಲ ಗ್ಯಾಂಗ್ಸ್ಟರ್ ಆಗಿರ್ಬೇಕಾದ್ರೆ ಒಂದು ಮಾನ್ಸ್ಟರ್ ಎಂಟ್ರಿ ಆದರೆ ಯಾವ ರೀತಿ ಫೀಲ್ ಆಗುತ್ತಲ್ಲ, ಆ ಫೀಲ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಕೊಟ್ಟಿದ್ದೀರಾ ನೀವು ಯಾರ ಅಂಡರಲ್ಲಿ? ಅದು ಯಶ್ ಅವರ ಅಂಡರಲ್ಲಿ ಪ್ರೆಷರೈಸ್ಡ್ ಸಿಚುವೇಶನ್ಸಲ್ಲಿ ಬರ್ತಿರೋವಂಥ ಒಂದು ಸಿನಿಮಾ ಆಗಿರೋವಂಥದ್ದು. ಯಾಕೆ ಅಂತಂದರೆ ಅವರು ತುಂಬ ವರ್ಷ ಆಯಿತು ಗುರು ಸಿನಿಮಾ ಮಾಡಿಲ್ಲ. ಆ್ಯಂಡ್ ಈ ಸಿನಿಮಾ ಬರ್ತಿದ್ರೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರಬೇಕು? ಅವ್ರ ಬಾಯಲ್ಲಿ ಹೇಳ್ತಿರೋದು, ಯಶ್ ಅವ್ರ ಬಾಯಲ್ಲಿ, ಬೇರೆ ಯಾರು ಹೇಳೋದು ಬಿಟ್ಟಾಕಿ. ಯಶ್ ಅವರು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ತಿದೆ ಅಂತಂದರೆ ನಂಬಿಕೆ ಇರೋವಂಥದ್ದೇನೆ, ನಂಬಲೇ ಬೇಕಾಗಿರೋವಂಥದ್ದೇನೆ. ಹೇಗೆ ಅಂದರೆ ಮ್ಯಾನ್ ಆಫ್ ಈಸ್ ವರ್ಡ್ಸ್. ಅದಕ್ಕೋಸ್ಕರನೇ ಅಲ್ವ ಯಶ್ ಅವ್ರನ್ನ ಆ ರೀತಿ ಕೊಂಡಾಡುವಂಥದ್ದು. ನಿಜ ಹೇಳಬೇಕು ಅಂದರೆ ತುಂಬ ಜನ ಮಾತಾಡ್ತಿದ್ದಾರೆ ಹೈಪ್ ಕಮ್ಮಿ ಆಗ್ತಿದೆ ಟಾಕ್ಸಿಕ್ಕಿಗೆ. ರೀಸನ್ ಇದೆ, ರೀ ರಿಲೀಸ್ ಅಂತ ಹೇಳ್ಬಿಟ್ಟು. ಧುರಂಧರ್ ಸಿನಿಮಾ ಬಂದಾಗ ಇವರು ಅದ್ರ ಅಗೇನೆಸ್ಟ್ ಹೋಗ್ಬೋದಾಗಿತ್ತು. ಎರಡು ವಿಷಯದಲ್ಲಿ ಸ್ಮಾರ್ಟ್ ಮೂವ್ ಅಂತ ಹೇಳ್ತೀನಿ. ಯಶ್ ಅವರು ಸುಮ್ಮನೆ ಬೇಕಾಬಿಟ್ಟು ಹೋಗಲ್ಲ. ಆಮಿರ್ ಖಾನ್ ಅವರು ಹೇಳಿದ್ರು, ಅಯ್ಯೋ KGF ಬರ್ತಿದೆ, ಅದ್ರ ಮುಂದೆ ಯಾಕೆ ಹೋಗ್ತಾರೆ? KGF ಚಾಪ್ಟರ್ 2 ಬರ್ತಿರೋವಂಥದ್ದು. KGF ಚಾಪ್ಟರ್ 1 ಹೈಪಲ್ಲಿ ಇರೋವಂಥ ಸಿನಿಮಾ ಆದಮೇಲೆ ಇಲ್ಲಿ KGF ಚಾಪ್ಟರ್ 2 ಬರ್ತಿರೋವಂಥದ್ದು. ಅದ್ರ ಮುಂದ್ಗಡೆ ಯಾವ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಇಷ್ಟಪಡಲ್ಲ ಯಾರೂ. ಆದರೂ ಕೆಲವೊಂದು ಸಿನಿಮಾ ರಿಲೀಸ್ ಮಾಡಿ ಅದೆಲ್ಲ ಮುಖಾಮುಖಿ ಹೊಡ್ಕೊಂಡು ಹೋಗಿದೆ, ಅದು ಬೇರೆ ವಿಷಯ. ಸೊ ಈ ಥರನೇ ಇಲ್ಲಿ ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಧುರಂಧರ್ 1 ರಿಲೀಸ್ ಆಗಿ ಅದ್ರ ಧುರಂಧರ್ 2ಗೋಸ್ಕರ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಯಾವ ಮೂವಿನೂ ರಿಲೀಸ್ ಮಾಡ್ಬೋದು. ಅದು ಟಾಕ್ಸಿಕ್ ಕಡಕ್ಕಾಗಿ ನಿಂತ್ಕೋಬೋದಾಗಿತ್ತು. ಯಾಕೆ ಆ ಟೈಮಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಧುರಂಧರ್ ಎದುರ್ಕೊಂಡಲ್ಲ. ಮಿಡಲ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ಧುರಂಧರ್ ಸಿನಿಮಾ ರಿಲೀಸ್ ಆಗಲ್ಲ. ಪಾಕಿಸ್ತಾನಲ್ಲೂ ರಿಲೀಸ್ ಆಗ್ಬೋದು, ಆದರೆ ಧುರಂಧರ್ ಸಿನಿಮಾ ಮಿಡಲ್ ಈಸ್ಟಲ್ಲಿ ರಿಲೀಸ್ ಆಗಲ್ಲ. ಯಾಕೆಂದರೆ ಟೆರರಿಸ್ಟ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ರು ಕೂಡ ಯಾವುದೇ ಮಿಡಲ್ ಈಸ್ಟಲ್ಲಿ, ಅದು UAE ಆಗಿರ್ಬೋದು, ಸೌದಿ ಆಗಿರ್ಬೋದು, ಒಮಾನ್ ಆಗಿರ್ಬೋದು, ಯಾವುದೇ ಒಂದು ಕಂಟ್ರಿಯಲ್ಲಿ ರಿಲೀಸ್ ಆಗಲ್ಲ. ಸೊ ಅವರಿಗೆ ಮೆಂಟಾಲಿಟಿಯಲ್ಲಿ ಫಿಕ್ಸ್ ಆಗೋಗಿರುತ್ತೆ, ರಿಲೀಸ್ ಆಗಲಿ, ಹೆಂಗೂ ರಿಲೀಸ್ ಆಗಲ್ಲ, ಅದಕ್ಕೋಸ್ಕರ ಇದೇ ಟೈಮಲ್ಲಿ ಯುದ್ಧ ಆಗಲಿ ಏನೇ ಆಗಲಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ರು. ಆದರೆ ಟಾಕ್ಸಿಕ್ ಹಂಗಲ್ಲ. ಟಾಕ್ಸಿಕ್ಕಿಗೋಸ್ಕರ ಎಲ್ಲ ಮಿಡಲ್ ಈಸ್ಟಲ್ಲಿ ಕನ್ನಡಿಗಾಸಿದ್ದಾರೆ, ಹಾಗೇನೆ ಇಂಡಿಯನ್ಸ್ ತುಂಬ ಇರುವಂಥದ್ದು ಮಿಡಲ್ ಈಸ್ಟಲ್ಲೇ. ಎಲ್ಲಿವರೆಗೂ ಇದನ್ನು ಪುಷ್ ಮಾಡ್ಬೋದು ಅಲ್ಲಿವರೆಗೂ ಪುಷ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಾರ್ನರ್ ಬ್ರದರ್ಸ್ ಕೂಡ ಇದಕ್ಕೆ ಟೈ ಅಪ್ ಆಗಿಬಿಟ್ಟು ಇದನ್ನು ಪುಷ್ ಮಾಡ್ತೀರಿ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಸಿನಿಮಾ ಯಾವ ಲೆವೆಲ್ಗೆ ಹೊಡ್ಕೊಟ್ಟಿದೆ. ಆ್ಯಂಡ್ ಇದು ಬೇರೇನೂ ಅಲ್ಲ, ಇದು ರಾಮಾಯಣಕ್ಕೆ ಸಿಕ್ಕಿರೋವಂಥ ಹೈಪಿಂದ ಇಲ್ಲಿ ಟಾಕ್ಸಿಕ್ಕು ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು ಈ ವಿಡಿಯೋದಲ್ಲಿ. ನಿಮಗೇನು ಅನ್ಸುತ್ತೆ ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.